ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಫೀಡ್ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನಕ್ಷತ್ರ ನಾಡಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ಪ್ಲಾನೆಟ್ ಆಸ್ಟ್ರಾಲಜಿ ಹಾಗೆ ಕೆಲವೊಂದಷ್ಟು ಸಂಖ್ಯಾಶಾಸ್ತ್ರದ ಬಗ್ಗೆ ನಿಮಗಿರುವಂತಹ ಸಂಶಯಗಳಿಗೆ ಅಥವಾ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿಗಳಾಗಿರುವಂತಹ ದಿನೇಶ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೋಂ ಸೋಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಮೊದಲ ಬಾರಿಗೆ ಬರೋದಿಲ್ಲ, ಪದೇ ಪದೇ ಬರ್ತಾನೆ ಇರ್ತವೆ. ಅದನ್ನ ಒಂದು ಬಾರಿ ಕರೆ ಮಾಡಿ ನೀವೆಷ್ಟೇ ಕ್ಲಾರಿಟಿ ತಗೊಂಡ್ರು ಮತ್ತೆ ಸಮಸ್ಯೆಗಳು ಬಂದಾಗ ಎಲ್ಲೋಗೋದು, ಏನ್ ಮಾಡೋದು ಅನ್ನುವಂಥ ಪ್ರಶ್ನೆ ಬರೋದು ಸಹಜ. ಹಾಗಾಗಿ ಇದೇ ತಿಂಗಳ 20ನೇ ತಾರೀಕು 112ನೇ ಬ್ಯಾಚ್ ಶುರುವಾಗುತ್ತೆ. ಕೇವಲ 15 ದಿನಗಳಲ್ಲಿ 6,999 ರೂಪಾಯಿ ಕೊಟ್ಟು ಸಂಪೂರ್ಣವಾಗಿ ನೀವು ಪರಿಣಿತರಾಗಬಹುದು. ಸಂಖ್ಯಾಶಾಸ್ತ್ರದಲ್ಲಿ ನೇರವಾಗಿ ದಿನೇಶ್ ಗುರೂಜಿಯವರೇ ನಿಮಗೆ ಕ್ಲಾಸಸ್ಗಳನ್ನು ಕೂಡ ಅಟೆಂಡ್ ಮಾಡ್ತಾರೆ. ಇನ್ನು ಮೊದಲ ಕರೆ ಸಿದ್ಧವಾಗಿದೆ. ಗುರುಗಳೇ, ಮಾತನಾಡಿಸ್ತಾ ಹೋಗೋಣ. ಖಂಡಿತ. ನಮಸ್ತೆ. ಹಲೋ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ರಾಕೇಶ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಂಗಳೂರಿನಲ್ಲಿ. ಓಕೆ. ನೀವು ಹುಟ್ಟಿದ ದಿನಾಂಕ, ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿತ್ತು? ಪ್ರಶ್ನಾಶಾಸ್ತ್ರ ಕೇಳಬೇಕಾಗಿತ್ತು ಮೇಡಮ್. ಓಕೆ. ಅವರ ಹುಟ್ಟಿದ ದಿನಾಂಕ? ಪ್ರಶ್ನಾಶಾಸ್ತ್ರ ಮೇಡಮ್. ಪ್ರಶ್ನಾಶಾಸ್ತ್ರ. ಓಕೆ. 1ರಿಂದ 149 ಇದರೊಳಗಿನ ಯಾವ್ದಾದ್ರು ಒಂದು ನಂಬರ್? 17. ಓಕೆ. ನೀವು ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿತ್ತು? ಮದುವೆ ಜೀವನ. ಓಕೆ. ದಿನೇಶ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಮಾತಾಡಿಸಿ. ಸರ್, ಗುಡ್ ಮಾರ್ನಿಂಗ್ ಸರ್. ಒಂದು ನಿಮಿಷ. 11, 11, 12. ಹಲೋ. ಈಗಿರ್ತಾ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. 17 ಅಲ್ವಾ ಹೇಳಿರೋದು ನೀವು ನಂಬರು? ಹೌದು ಸರ್. ಹೌದು ಸರ್. 11, 12 ಮಂಗಳ 2028ವರೆಗೂ ಇದೆ. 11, 12 ದೊಡ್ಡವರೆಲ್ಲ ಕೂತು ಮಾತಾಡಿದ್ರೆ ಆಗುತ್ತೆ, ಇಲ್ಲ ಅಂದರೆ ಇದು ಸ್ವಲ್ಪ ಡಿವೋರ್ಸ್ ಕಾಂಬಿನೇಷನ್ ಸ್ವಲ್ಪ 50% ತೋರಿಸ್ತಾ ಇದೆ. ಈಗಾಗಲೇ 12ನೇ ಮನೆ ಬಂತು ಅಂತಂದರೆ ಅಲ್ಲಿ ಸಪರೇಷನ್ ಇದೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ಸ್ವಲ್ಪ 11, 10 ಇದೂ ಕಷ್ಟ. 10 ಜೊತೆ 11 ಚೆನ್ನಾಗಿಲ್ಲ, ಸ್ವಲ್ಪ ಕಷ್ಟ. ಮುಂದಿನ ಕರೆಗೋಣ. ಓಕೆ, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯ, ಶಿಕ್ಷಣ ಅಥವಾ ಕೆಲವೊಂದಷ್ಟು ವೃತ್ತಿ ಜೀವನದ ಬಗ್ಗೆ ಸಂಶಯಗಳಿರ್ತವೆ. ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಕೆಲವೊಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಿ. ಅದೇ ನಾನು ಮೊದಲೇ ಹೇಳಿದಾಗೆ ಒಂದು ಬಾರಿ ಕರೆ ಮಾಡಿ ಎಲ್ಲ ಪರಿಹಾರವನ್ನು ಕಂಡುಕೊಳ್ಬಿಡ್ತೀವಿ ಕೆಲವೇ ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದೇ ಇದೇ ತಿಂಗಳು 20ನೇ ತಾರೀಕಿಗೆ 112ನೇ ಬ್ಯಾಚ್ ಅಧಿಕೃತವಾಗಿ ಶುರುವಾಗ್ತಾ ಇದೆ. ಸ್ವತಃ ಅಂತಾರಾಷ್ಟ್ರೀಯ ಗುರೂಜಿಯಾಗಿರುವಂಥ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಅಥವಾ ಈ ಆನ್ಲೈನ್ ಕ್ಲಾಸ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ನಿಖರವಾದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಬಹುದು. ಇನ್ನೇನು ಗುರುಗಳೇ ಹೇಳಿ, ನೀವೇ ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು, ರೆಸ್ಪಾನ್ಸ್ ಹೇಗೆ ಬಂತು? ಉಚಿತ ಕಾರ್ಯಾಗಾರ ಮಾಡಿದ್ವಿ. ಬಹಳಷ್ಟು ಜನ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳನ್ನು ನಾವು ಹೇಳಿರ್ತೀವಿ. ಹಾಗೆ ಜ್ಯೋತಿಷ್ಯ ಕಲಿತಕ್ಕಂಥ ಒಂದು ವಿಚಾರದಲ್ಲಿ ಇದು ನಮಗೆ ವ್ಯಾಯಾಮ ಇದ್ದಂಗೆ. ನಮಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ಡಾಕ್ಟ್ರು ಫಸ್ಟ್ ಏನು ಹೇಳ್ತಾರೆ, ಸೊ ನೀವು ಆಹಾರ ಪದ್ಧತಿ ಅದ್ರ ಜೊತೆ ವ್ಯಾಯಾಮ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಯಾವಾಗ ವ್ಯಾಯಾಮ ಇಂಪಾರ್ಟೆಂಟು ಅದು ನಾವೇ ಮಾಡಬೇಕು, ವ್ಯಾಯಾಮ ಮಾಡೋದಿಲ್ಲ. ಒಂದು ಪ್ರಾಸ ಇದೆ, ಈ ಜಿಮ್ಮಲ್ಲಿ ಎಂಪ್ಲಾಯೀಸ್ಗಿನ ಜಾಸ್ತಿ ಕೆಲಸ ಮಾಡಿದೆ ಕಸ್ಟಮರ್ ಅಂತೆ. ಜಿಮ್ಮಲ್ಲಿ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳಿಗಿನ ಜಾಸ್ತಿ ಕಷ್ಟಪಡೋದು ಗ್ರಾಹಕರೇ. ಯಾಕಂದ್ರೆ ಗ್ರಾಹಕರೇ ತಾನೇ ಅಲ್ಲಿ ಹೋಗ್ಬಿಟ್ಟು ಎಕ್ಸರ್ಸೈಸ್ ಮಾಡೋದು, ಹಿಂಗೆಲ್ಲ ಡಬ್ಬಲ್ ಎತ್ತೋದಿಲ್ಲ. ಓಕೆ ಗುರುಜಿ, ಮತ್ತೊಂದು ಕರೆ ಇದೆ, ಮಾತನಾಡೋಣ, ಕಂಟಿನ್ಯೂ ಮಾಡೋಣ. ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮ್ಯಾಮ್, ಶಿವಮೊಗ್ಗ ಮ್ಯಾಮ್. ನಿಮ್ಮ ಹೆಸರು? ಮ್ಯಾಮ್, ಲೀಲಾವತಿ ಮ್ಯಾಮ್. ಸಮಸ್ಯೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮ್ಯಾಮ್, ನಮ್ಮ ತಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಓಕೆ. ತಮ್ಮನ ಡೇಟ್ ಆಫ್ ಬರ್ತ್? ಮೇಡಮ್, ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಮ್ಯಾಮ್. ಪ್ರಶ್ನಾಶಾಸ್ತ್ರ. 1ರಿಂದ 149 ಇದರ ನಡುವಣ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಮೇಡಮ್. ಮ್ಯಾಮ್, 54 ಮ್ಯಾಮ್. 54. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ಒಂದೇ ನಿಮಿಷ ಮಾತನಾಡಿ. 54 ಹೇಳಿದೀನಿ, ಗುರುಜಿ ಇದ್ದಾರೆ, ಮಾತನಾಡಿ ಮೇಡಮ್. ಹೇಳ್ತೀನಿ. ಮ್ಯಾಮ್, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನಮಸ್ತೆ ಗುರುಜಿ. ಎಷ್ಟು ಏಜ್ ಅವ್ರಿಗೆ?
ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ನಾನು ಮದ್ವೆ ಕೇಳ್ತಾ ಯಾವಾಗ ಇರೋದು ಆಗತ್ತೆ ಎಷ್ಟು ಅಂತ. ಏಜ್ ನಿಮ್ಮ ಅವ್ರಿಗೆ? ತಮ್ಮನ ವಯಸ್ಸೆಷ್ಟು ಅಂತ ಹೇಳಿ ಮೇಡಮ್. 28 ಮೇಡಮ್. ಓಕೆ. ಯಾಕೆ ಜಾತಕ ಆಲ್ರೆಡಿ ನನ್ನ ಹತ್ರ ಕೇಳಿದ್ದೀರಾ? ಪ್ರಶ್ನೆ ಇಲ್ಲಿ ಕಾಲ್ ಮಾಡಿ. ಇಲ್ಲ 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 ಗುರುಜಿ, ಜಾತಕ ಯಾಕೆ ಹೋಗಿಲ್ಲ? ಡೇಟ್ ಆಫ್ ಬರ್ತ್ ನೀಟಾಗಿ ಗೊತ್ತಿಲ್ಲ ನನಗೆ, ಟೈಮಿಂಗ್ಸ್ ನೀಟಾಗಿ ಗೊತ್ತಿಲ್ಲ ಅದಕ್ಕೆ. ಸರಿ, ಓಕೆ, ಆ ಕಾರಣದಿಂದ. ಓಕೆ, ಮಂಗಳ 9/9 ಹಿರಿಯರ ಆಶೀರ್ವಾದದಿಂದ ಮತ್ತು ಹಿರಿಯರು ತೋರಿಸ್ತಕ್ಕಂಥ ವಿಚಾರದಲ್ಲಿ ಮದುವೆ ಆಗುತ್ತೆ ಅಂತ ಫಸ್ಟ್ ಹೇಳ್ತೀವಿ ನಾವು. ಯಾಕಂದರೆ ಯಾವಾಗಲೂ ಕೂಡ 9ನೇ ಮನೆ ಭಾಳ ಇಂಪಾರ್ಟೆಂಟ್. 9ನೇ ಮನೆ ಹಿರಿಯರು ಅಂತ ಫಸ್ಟ್ ಬರುತ್ತೆ. ಆದರೆ ಈ ಕಾಂಬಿನೇಷನಲ್ಲಿ ವಿವಾಹ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಸೆಕೆಂಡ್ ಲೆವೆಲ್ಗೆ ಹೋಗ್ತೀವಿ, ಭುಕ್ತಿ ಲೆವೆಲ್ಗೆ ಹೋಗ್ತೀವಿ. ಸದ್ಯಕ್ಕೆ ಈಗ ಮಾತುಕತೆ ನಡೀತಾ ಇರುತ್ತೆ, ಆದರೆ ವಿವಾಹ ಯೋಗ ಪರಿಪೂರ್ಣವಾಗಿ ಆಗೋದಿಲ್ಲ. ಈಗ ಅಂತರ್ಭುಕ್ತಿಯಲ್ಲಿ ಮಾತ್ರವೇ ಇವಾಗ ಸೊಲ್ಯೂಷನ್ ಇರ್ತಕ್ಕಂಥದ್ದು. ಅಂತರ್ಭುಕ್ತಿಯಲ್ಲಿ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು 2, 7 ಯಾವ ಗ್ರಹದಲ್ಲೂ ಬಂದಿಲ್ಲದೆ ಇರೋದ್ರಿಂದ ಹಿರಿಯರು ಫೋರ್ಸ್ ಮಾಡಿದ್ರೆ ಮಾತ್ರ ಈ ಮದುವೆ ಆಗುತ್ತೆ. ಇಲ್ಲ ಅಂದರೆ ಈ ಮದುವೆ ಸ್ವಲ್ಪ ವಿಳಂಬ, ಅಂದರೆ 3 ವರ್ಷ 4 ವರ್ಷ 5 ವರ್ಷ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಸೊ ವಿವಾಹ ಆಗಬೇಕು ಕೇಳಿರ್ತಕ್ಕಂಥ ಗ್ರಹದಲ್ಲೇ ನಾವು ನೋಡಬೇಕು ಅಂತಂದರೆ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ಸ್ ಯಾವ್ದಾದ್ರು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ಇದೆ ಅಂತಂದರೆ ಅದು ಗುರು ಬಿಟ್ಟರೆ ಇನ್ಯಾವುದೂ ಇಲ್ಲ. ಗುರು ಬಿಟ್ಟರೆ ಅದ್ರ ಜೊತೆಗೆ ನಾವು ಚಂದ್ರ ತೊಗೊಂಡ್ರೂ ಕೂಡ 8, 2 ಬರುತ್ತೆ. 8ನೇ ಮನೆ 2ನೇ ಮನೆ ಗುರು ತೊಗೊಂಡ್ರೂ ಕೂಡ 1, 7, 10 ಬರುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಇವರಿಗೆ ಯೋಗ ಬಹಳ ಕಮ್ಮಿ ಇರೋದ್ರಿಂದ 7 ಮುಖದ ರುದ್ರಾಕ್ಷಿ, ಒಂದು ಬಲಗೈ, ಒಂದು ಮಧ್ಯದ ಬೆರಳಿಗೆ ಜಿರ್ಕಾನ್ ಧರಿಸಿದ್ರೆ ಒಂದು ಸ್ವಲ್ಪ ಆಸಕ್ತಿ ಬಂದು ಎಸ್ ಅಂತ ಹೇಳ್ತಾರೆ. ಹಾಗೆ ನಮ್ಮ ಭಾರತದಲ್ಲಿ ಮಾತ್ರ ಇಷ್ಟೊಂದು ತಲೆಬಿಸಿ ವಿವಾಹದಲ್ಲಿ. ಒಂದು ಜಾತಿ ವ್ಯವಸ್ಥೆ ಇರೋದ್ರಿಂದ, ಹಾಗೆ ಮಾನಸಿಕವಾಗಿ ಖಿನ್ನತೆ ಇರತಕ್ಕಂಥದ್ದು. ಇದು ನಿಮಗೆ ಮದುವೆ ವಿಚಾರದಲ್ಲಿ ಇಲ್ಲಿ ನೋಡಿ, ನಮಗೆ ಕರೆ, ನಾನು 10 ವರ್ಷದಿಂದ ಇದ್ದೀನಿ, ಯಾರು ಮುಸ್ಲಿಮವ್ರು ಯಾರು ಕರೆ ಮಾಡಲ್ಲ. ಹೌದು. ಮುಸ್ಲಿಮ್ ಅವ್ರದ್ದು ಜನಸಂಖ್ಯೆ ಇದೆ, ಮುಸ್ಲಿಮವ್ರು ಒಬ್ಬರು ಕರೆ ಮಾಡಲ್ಲ. ಬೇಕಾದ್ರೆ ನೋಡಿ, ಕ್ರಿಶ್ಚಿಯನ್ಸ್ ಅವ್ರು ಯಾರು ಕಾಲ್ ಮಾಡಲ್ಲ ನಮಗೆ ಇದುವರೆಗೂ ಕೂಡ ನನಗೆ ಬಂದಿರೋ ಕ್ಲೈಂಟ್ಸಲ್ಲಿ ಕ್ರಿಶ್ಚಿಯನ್ಸ್ ಅವರು ಕಲ್ತಿದ್ದಾರೆ ನಮ್ಮ ಹತ್ರ, ಇಸ್ಲಾಂ ಅವರು ಕಲ್ತಿದ್ದಾರೆ, ಮುಸ್ಲಿಮ್ ಕಲ್ತಿದ್ದಾರೆ, ಜ್ಯೋತಿಷ ಕಲ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಯಾರು ಅವ್ರು ಜಾಸ್ತಿ ಬರಲ್ಲ. ಯಾಕೆಂದರೆ ಈ ಸಬ್ಜೆಕ್ಟು ಏನಾಗಿದೆ, ಇಲ್ಲಿ ಜಾತಕದ ಸಮಸ್ಯೆ ಒಂದೇ ನಾವು ನೋಡ್ತಾ ಇದ್ದೀವಿ, ಸಾಮಾಜಿಕ ಸಮಸ್ಯೆ ನೋಡ್ತಾ ಇಲ್ಲ. ಇದು ಸರ್ಕಾರದವ್ರು ಮಾಡಬೇಕಾಗಿರೋದು. ಸರ್ಕಾರದವರು ಸ್ವಲ್ಪ ಸಾಮಾಜಿಕದಲ್ಲಿರ್ತಕ್ಕಂಥ ಸಮಸ್ಯೆ ಸಮಾಜನೇ ಸರಿ ಮಾಡ್ಕೋಬೇಕಷ್ಟೆ. ಸೊ ಯಾಕೆ ಹಿಂದೂಗಳಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ನೀತಿ ತರಬೇಕು. ಆ ನೀತಿ ಇಲ್ಲ ಇವಾಗ. ಇದೇ ಜಾತಿಲೇ ಆಗಬೇಕು, ಇದೇ ಪಂಗಡದಲ್ಲಿ ಆಗಬೇಕು, ಮೇಲ್ಜಾತಿ ಕೀಳ್ಜಾತಿ ಅಂತ ಹೇಳ್ತಕ್ಕಂಥ ವಿಚಾರದಲ್ಲೇ ಮುಂದಿನ ಜೀವನದಲ್ಲಿ ಇನ್ನೂ ಕಷ್ಟ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದರೆ ಕೆಲವು ಪಂಗಡಗಳು ಬೆಳೀತಾ ಇದ್ದಾವೆ, ಪಂಗಡಗಳು ಕೆಲವು ಕ್ಯಾಸ್ಟ್ ಅಂತ ಏನು ಹೇಳ್ತಾರೆ ಬೆಳೀತಾ ಇದ್ದಾವೆ, ಕೆಲವು ಕ್ಯಾಸ್ಟ್ ಕುಗ್ತಾ ಇದ್ದಾವೆ. ಕುಗ್ಗೋ ಕ್ಯಾಸ್ಟ್ಗೆ ಆಫರ್ಗಳು ಅಥವಾ ಸಿಗ್ತಕ್ಕಂಥದ್ದು ಇಲ್ಲ. ಆವಾಗ ಸ್ವಲ್ಪ ವಲಸೆ ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಸೊ ಈ ಕಾರಣದಿಂದ ಜಾತಕದಲ್ಲಿ ಒಂದು ವಿಚಾರ ತೋರಿಸಿದ್ರೆ ಸಾಮಾಜಿಕವಾಗೂ ನಾವು ನೋಡಬೇಕಾಗತ್ತೆ. ಸೊ ಎಲ್ಲರೂ ಒಟ್ಟಾರೆ ನಮ್ಮ ಒಟ್ಟಿಗೆ ಇರತಕ್ಕಂಥದ್ದು ಬರಬೇಕು. ಈಗ ನೋಡಿ, ನಮಗೆ ಸಮಸ್ಯೆ ಏನಾಗಿದೆ, ಮ್ಯಾಟ್ರಿಮೋನಿಯಲ್ಲೂ ಡಿವೈಡ್ ಆಗಿಬಿಟ್ಟಿದೆ. ಒಕ್ಕಲಿಗ ಮ್ಯಾಟ್ರಿಮೋನಿ, ಲಿಂಗಾಯತ ಮ್ಯಾಟ್ರಿಮೋನಿ, ಸೊ ಆ ಮ್ಯಾಟ್ರಿಮೋನಿ, ಈ ಮ್ಯಾಟ್ರಿಮೋನಿ, ಎಲ್ಲ ಮ್ಯಾಟ್ರಿಮೋನಿನೂ ಅಲ್ಲೂ ಆಗ್ಬಿಟ್ಟಿದೆ. ಅಂದರೆ ಅವರೇ ಡಿವೈಡ್ ಮಾಡಿಬಿಟ್ಟಿದ್ದಾರೆ. ಹಿಂದೂ ಮ್ಯಾಟ್ರಿಮೋನಿ ಅಂತ ಎಲ್ಲಿದೆ? ಹಿಂದೂ ಮ್ಯಾಟ್ರಿಮೋನಿ ಅಂತ ಇದೆಯಾ? ಇಲ್ಲವೇ ಇಲ್ಲ. ಸೊ ಸಮಸ್ಯೆ ನಮ್ಮಲ್ಲೇ ಇರ್ತಕ್ಕಂಥದ್ದು. ಇದು ಸರಿ ಮಾಡದೇ ಇರತಕ್ಕಂಥ ಸಮಸ್ಯೆ. ಇದು ಯಾವುದೇ ಕಾರಣಕ್ಕೂ ಸಮಸ್ಯೆ ಹೋಗಲ್ಲ. ಯಾಕಂದರೆ ಎಲ್ಲ ಬಳಗ ಮಾಡ್ಕೊಂಡಿರ್ತಾರೆ. ದೊಡ್ಡ ಬಳಗದವ್ರಿಗೆ ಚಾನ್ಸಸ್ ಜಾಸ್ತಿ, ಸಣ್ಣ ಬಳಗದವ್ರಿಗೆ ಚಾನ್ಸಸ್ ಕಮ್ಮಿ. ದೊಡ್ಡ ಬಳಗಗಳಿದ್ದಾವೆ, ಯಾವುದೋ ಬೇರೆ ಬೇರೆ ಸಂಘಗಳು ಅದೆಲ್ಲ ಇರ್ತವೆ. ಬೇರೆ ಬೇರೆ ಜಾತಿ ಬೇಸ್ಡ್ ಸಂಘಗಳೇ ಜಾಸ್ತಿ ಇರ್ತಕ್ಕಂಥದ್ದು. ನಮ್ಮವರು ಅಂತ ಅಲ್ಲಿಂದ ಇಲ್ಲಿ ಕ್ರಾಸೇ ಆಗಲ್ಲ. ಅಲ್ಲಿ ಅವ್ರದ್ದು ಇದರಲ್ಲೇ ಇರ್ತಾರೆ. ಸೊ ಅಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ. ಇದು ತೂಗಿಸ್ಬೇಕು ಅಂದರೆ ಜಾತಕದಲ್ಲೂ ಒಂದು ಪ್ರಾಬ್ಲಮ್ ಬರುತ್ತೆ, ಅರ್ಧ ಸಾಮಾಜಿಕವಾಗೂ ಪ್ರಾಬ್ಲಮ್ ಬರುತ್ತೆ. ಮುಂದಿನ ಕರೆಗೆ ಹೋಗೋಣ. ಓಕೆ, ಈಗ ಇನ್ನೇನು ಗುರುಜಿ ಕೂಡ ಕೆಲವೊಂದಷ್ಟು ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು. ಕೇವಲ ಸಮಸ್ಯೆಗೆ ಪರಿಹಾರ ಅಂತಲ್ಲ, ಮುಂದೆ ಆ ಸಮಸ್ಯೆನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಕೂಲಂಕುಷವಾದ ಮಾಹಿತಿಯನ್ನ ಕೊಡ್ತಾ ಇದ್ರು. ಮತ್ತೊಂದು ಕರೆ ಸಿದ್ಧ ಇದೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಲೈನಲ್ಲಿ ಇದ್ದೀವಿ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ ಮೇಡಮ್. ಹೇಳಿ. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರಿ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಕರೆ ಕಡಿತವಾಗಿದೆ. ಗುರುಜಿ ಹೇಳ್ತಾ ಇದ್ರಿ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ, ಕಸ್ಟಮರ್ಸ್ ರೀತಿ ಅಂತ ಹೇಳ್ತಾ ಇದ್ರಿ. ಜಿಮ್ಮು ಈ ಥರ.
ನಾವು ಯಾಕೆ ನಮ್ಮ ಸನಾತನ ಧರ್ಮದಲ್ಲಿ ಜ್ಯೋತಿಷ್ಯ ಇದೆ ಅಂತಂದರೆ ಮನುಷ್ಯನ ಯಾವುದಾದ್ರು ಒಂದು ಆತಂಕ ಇದ್ದೇ ಇರುತ್ತೆ. ಸುಖವಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದು ಭಾಳ ಕಮ್ಮಿ ಜನಸಂಖ್ಯೆ, ಕಮ್ಮಿ ಸಮಯ. ಯಾರನ್ನೇ ಹೋಗಿ ಕೇಳಿದ್ರು ಹೆಂಗಪ್ಪ ಇದೆಯಾ ಆರಾಮಾಗಿದೆಯಾ ಅಂತಂದರೆ ಏನಾದ್ರು ಒಂದು ಮಾನಸಿಕ ಚಿಂತನೆ ಜಾಸ್ತಿ. ದೈಹಿಕ ಚಿಂತನೆ ಒಂದು ಆದರೆ ಮಾನಸಿಕ ಎಮೋಷ್ನಲ್ ಡಿಸ್ಟರ್ಬೆನ್ಸೇ ಜಾಸ್ತಿ. ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥದ್ದು ಬಯಕೆಯಿಂದನೇ. ಈಗ ಅವ್ನಿಗೆ ಯಾರಿಗೋ 28 ವರ್ಷ ಆಯಿತು, ಮದುವೆ ಆಗಿಲ್ಲ. ಆದರೆ ಜೀವನದಲ್ಲಿ ಮದುವೆನೇ ಇಂಪಾರ್ಟೆಂಟ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಇವರು ಸಾಮಾಜಿಕವಾಗಿ ಮದುವೆ ಆಗಿದೆ 28 ಕರೆಕ್ಟಾಗಿ ಅಂತ ತೋರ್ಪಡಿಕೆಗೋಸ್ಕರ ಇವರಿಗೆ ಮಾನಸಿಕ ಚಿಂತನೆ. ಆ ಒಂದು ತಂಗಿನೋ ಅಕ್ಕನೋ ಯಾರೋ ಮಾಡಿದ್ರಲ್ಲ ಅವ್ರಿಗೆ ಮಾನಸಿಕ ಚಿಂತನೆ ಅಷ್ಟೇ ಹೊರತು ದೈಹಿಕ ಚಿಂತನೆ ಇಲ್ಲ. ಓಕೆ ಗುರುಗಳೇ, ಕರೆ ಒಂದು ತಗೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್, ನಾನು ಪರಮೇಶ್ ಅಂತ. ಮೊನ್ನೆ ಕಾಲ್ ಮಾಡಿದ್ದೆ, ನಿಖರವಾದ ಪ್ರಶ್ನೆಗೆ ನಾನು ಕಾಲ್ ಕಟ್ ಆಯ್ತು. ಎಷ್ಟು ಸಲ ಕಾಲ್ ಪಿಕ್ ಮಾಡಿದ್ರು ನನಗೆ ಕಾಲ್ ರೀಚ್ ಓಕೆ ಆಗಿಲ್ಲ. ಓಕೆ, ಇವಾಗ ಕರೆ ಸಿಕ್ಕಿದೆ, ಒಂದು ಮಾತನಾಡೋಣ. ವಿಚಾರ ಅವ್ರಿಗೆ, ನೀವು ಜ್ಯೋತಿಷ್ಯ ಕಲ್ತ್ರೆ ನಾನೇ ನಿಮ್ಮ ಜೊತೆ ಇರ್ತೀನಲ್ಲ, ಅದ್ರ ಬುದ್ಧಿ ಇಲ್ವಾ ನಿಮಗೆ? ಇಲ್ಲ ಸರ್, ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ ಈಗ. ಇಲ್ಲ ಸರ್, ಅದ್ರ ಬಗ್ಗೆನೇ. ಓಕೆ. ಜ್ಯೋತಿಷ್ಯದ ಕೇಳಬೇಕು ಅಂತನಾ? ಯಾವ ತರ ಸರ್ ಕಲ್ಸ್ಕೊಡ್ತೀರಾ? ಅಂದ್ರೆ ಈಗ ಫ್ರೀ ಕ್ಲಾಸಿಗೆ ಸೇರಿದ್ರಾ? ಜ್ಯೋತಿಷ್ಯ ಅಂದ್ರೆ ಇದು ಪಾರ್ವತಿ ಕೊಟ್ಟಂತ ವರ. ಆದ್ರೆ ಈ ಅರ್ಧಂಬರ್ಧ ಯಾರು ಹೇಳಿದ್ದು ಪಾರ್ವತಿ ಕೊಟ್ಟು ನೀವಿದ್ರ? ಪಾರ್ವತಿ ಕೊಡ್ಬೇಕ ನೀವಿದ್ರ? ನಾನಿದ್ನ? ಅದೆಲ್ಲ ಊಹಾಪೋಹಗಳು. ಹೇಳಿದ್ ಯಾರೋ ಒಬ್ರು ಹೇಳಿರೋದು. ಪಾರ್ವತಿ ಹೇಳಿದಾಗ ನೀನಿದ್ದೆ, ನಾನಿದ್ದೆ, ನಿಮ್ಮ ಅಪ್ಪ ಇದ್ರೆ, ನಮ್ಮಪ್ಪ ಇದ್ರೆ ಇಲ್ವಲ್ಲ. ಅದು ಒಂದು ಭಕ್ತಿಗೋಸ್ಕರ. ಯಾಕಂದ್ರೆ ನಮಗೆ ಏನು, ನಮ್ಮ ಜೀವನದಲ್ಲಿ ಏನಿದೆ, ಒಬ್ಬ ದೇವರು ಅಂತ ಇರ್ತಾರೆ. ಆ ದೇವ್ರು ಕಂಡವ್ರು ಯಾರು, ನೋಡಿದವ್ರು ಯಾರು ಗೊತ್ತಿಲ್ಲ. ಸೊ ಆ ಕಾರಣದಿಂದ ಪಾರ್ವತಿಯಿಂದ ಬಂದಿದ್ದು ಅಂತ ಒಂದು ಉಲ್ಲೇಖ ಅಷ್ಟೇ, ಗ್ರಂಥದಲ್ಲಿ ಬರೆದಿರೋದು ಉಲ್ಲೇಖ ಅಷ್ಟೇ. ಆದ್ರೆ ಈ ಅರ್ಧಂಬರ್ಧ ಜ್ಯೋತಿಷ್ಯಗಳಿಂದ ಈ ಜ್ಯೋತಿಷ್ಯಕ್ಕೆ ಒಂದು ಇದಾಗ್ತಾ ಇದೆ. ಏನು ಮಾಡೋಕ್ಕಾಗತ್ತೆ? ಎಲ್ಲದರಲ್ಲೂ ಕೂಡ ಅರ್ಧಂಬರ್ಧನೇ ತಾನೇ ಇರೋದು. ಯಾವುದರಲ್ಲಿ ಪರಿಪೂರ್ಣವಾಗಿದೆ? ಶಿಕ್ಷಣದಲ್ಲಿ ಪರಿಪೂರ್ಣ ಇದೆಯಾ? ಇಲ್ಲ. ಯಾವುದಾದೋ ಓದ್ತೀವಿ, ಕೆಲಸ ಯಾವುದಾದೋ ಮಾಡ್ತೀವಿ ಅಲ್ವಾ? ಸೊ ನನಗೆ ಈಗಲೂ ಗೊತ್ತಿಲ್ಲ A² + B² = C² ಎಲ್ಲಿ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಕಲ್ತ್ವಿ ನಾವು ಅದನ್ನು. ಜೀವನದಲ್ಲಿ ಎಲ್ಲಿ ಅಪ್ಲೈ ಮಾಡೋದೇ ಗೊತ್ತಾಗ್ಲಿಲ್ಲ ಅದು ಕೊನೆಗೂ ಕೂಡ. ಸೊ ಅದೆಲ್ಲ ಒಂದು ಕಡೆ ಮ್ಯಾಥಮೆಟಿಕ್ಸ್, ಒಂದು ಸೈನ್ಸ್ ಅಲ್ಲೋ ಅಲ್ಲೆಲ್ಲೋ ಬರುತ್ತೆ ಅಂತ ಬರುತ್ತೆ. ಸೊ ಈ ಪ್ರಶ್ನೆ ಯಾಕಂದ್ರೆ ನಾವೊಂದು ಡಾಕ್ಟರೇಟ್ ಪದವೀಧರರು, ಅಸ್ಟ್ರಾಲಜರು. ಆ ವ್ಯಕ್ತಿ ನಮ್ಮ ಸ್ನೇಹಿತನ ಬಗ್ಗೆ ಕೇಳಿದಾಗ ಆ ವ್ಯಕ್ತಿ 0.1% ಸರ್ಕಾರಿ ಉದ್ಯೋಗ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅವರು ಪರಿಪೂರ್ಣರೇ, ಬಟ್ ಎಲ್ಲೋ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಏನೋ ಮಿಸ್ಟೇಕ್ ಮಾಡಿರಬಹುದು. ಸೊ ಅದಕ್ಕಾಗಿ ನಿಖರವಾಗಿ ನಿಮ್ಮನ್ನೇ ಕೇಳಬೇಕಂತ ಮಾಡಿದ್ವಿ. ಸರಿ, ಈಗ ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರಕ್ಕೆ ನಾವೊಂದು ನೋಡಿದ್ರೆ ದೈವವೊಂದು ನುಡಿಯುತ್ತೆ. ಅದನ್ನ ಟ್ರಾನ್ಸಿಟ್ ಅಂತ ಕರಿತೀವಿ, ಗೋಚಾರ ಅಂತ ಕರಿತೀವಿ ಅಲ್ವಾ? ಹುಟ್ಟಿರೋ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಒಂದು 80% ಅವನ ಜೀವನ ತೋರಿಸಿದ್ರೆ ಅದೃಷ್ಟ ಅಂತಕ್ಕಂಥದ್ದು 20% ಇರುತ್ತೆ. ಅದೃಷ್ಟ ಏನು ಅಂತಂದ್ರೆ ಗೋಚಾರ. ಅಂದ್ರೆ ಇವಾಗ ಈ ಅವರ ಗ್ರಹ ನಡೀತಾ ಇರ್ತಕ್ಕಂಥ ಗ್ರಹ ಇವಾಗ ಒಳ್ಳೆ ಸ್ಥಿತಿಲಿ ಬಂದು ಕೊಡ್ತಕ್ಕಂಥದ್ದು. ಅದು ಮೂವ್ ಆಗ್ತಾ ಇರ್ತಕ್ಕಂಥ ಗ್ರಹನ ನಾವು ಹಿಡಿದಿಟ್ಕೊಂಡು ಯಾವಾಗತ್ತೆ ಅಂತ ಹೇಳ್ತಕ್ಕಂಥ ಒಂದು ಟೆಕ್ನಾಲಜಿ ಆಗಲಿ, ನಮ್ಮ ಹ್ಯೂಮನ್ ಬ್ರೈನು ಆ ಲೆಕ್ಕಕ್ಕೆ ಬರಲ್ಲ. ಇದನ್ನ ತುಂಬ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯದಲ್ಲಿ 3 ವಿಭಾಗಗಳಿದೆ. ಒಂದು ಹುಟ್ಟಿರ್ತಕ್ಕಂಥ ಒಂದು ಜಾತಕ ಇರುತ್ತೆ, ಅದ್ರಲ್ಲಿ ಬರ್ತಕ್ಕಂಥ ದಶಾಭುಕ್ತಿ ನಡೆಯೋದು ಒಂದಿದೆ. ಎರಡನೇದು ಈ ಗ್ರಹಗತಿಗಳು ಗೋಚಾರದ ರೀತಿ ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲಿ ನಮಗೆ ಒಂದು ಬಂದು ಇವಾಗ ಫಾರ್ ಎಕ್ಸಾಂಪಲ್ ಮದುವೆ ಇಲ್ಲ ಜಾತಕದಲ್ಲಿ ಅಂತ ತೋರಿಸಿರುತ್ತೆ. ಒಂದು ಎಕ್ಸಾಂಪಲ್, ಜಾತಕದಲ್ಲಿ ಮದುವೆನೇ ಇಲ್ಲ ಅಂತ ಹೇಳಿರುತ್ತೆ. ಆದರೆ ಮದುವೆ ಹೆಂಗಾಗುತ್ತೆ ಅಂತಂದರೆ ಅದೇ ಗ್ರಹ 7ನೇ ಮನೆಗೆ ಬಂದಿರುತ್ತೆ ಗೋಚಾರದಲ್ಲಿ ಅವರ ಲಗ್ನದಿಂದ. ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ಬರು ಮೀನ ಲಗ್ನ, ಅವ್ರದ್ದು 7ನೇ ಅಧಿಪತಿ ಬುಧ. ಜಾತಕದಲ್ಲಿ ಅದೇ ಬುಧ ದಶೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮದುವೆ ಕೊಡಲ್ಲ ಅಂತ ಹೇಳ್ತಾ ಇರುತ್ತೆ. ಆದರೆ ಗೋಚಾರ ಅಂತ ಒಂದು ಬರುತ್ತೆ, ಅಂದರೆ ಅದು ಸುತ್ತಾ ಇರುತ್ತೆ. ಇವಾಗ ಎಲ್ಲೋ ಒಂದು ಕಡೆ ಬಂದಿರುತ್ತೆ. ಇವರು ಜನ್ಮ ಲಗ್ನಕ್ಕೆ 7ನೇ ಮನೆ ಅಂದರೆ ಕನ್ಯಾ ರಾಶಿಗೆ ಬುಧ ಬಂದಾಗ ವಿವಾಹ ಆಗುತ್ತೆ. ಆದರೆ ವಿವಾಹ ಈವೆಂಟ್ ಅಂತ ಕರೀತಾರೆ, ಅದೊಂದು ಕಾರ್ಯಕ್ರಮ ಆಗುತ್ತೆ. ಆದರೆ ಮೂಲ ನಾವು ವಾಪಸ್ ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಜಾತಕಕ್ಕೆ ಹೋಗಿ ವೈವಾಹಿಕ ಜೀವನ ಆಗಲ್ಲ ಅಂತಿರ್ತಕ್ಕಂಥದ್ದು ಆಗಿದೆ. ಆದರೆ ಮುಂದೆ ಅದು ನಿಲ್ಲೋದು ಕಷ್ಟ ಅಂತಲೂ ಇದು ಹೇಳುತ್ತೆ. ಸೊ ಎರಡನ್ನೂ ಕೂಡ ತಾಳೆ ಮೇಲೆ ಮಾರಬೇಕು. 3ನೇ ವಿಚಾರ ನಮ್ಮ ಬಯಕೆ. ಜ್ಯೋತಿಷ್ಯದಲ್ಲಿ ಮದುವೆ ತೋರಿಸುತ್ತೆ. ಮದುವೆ ತೋರಿಸಿದ ತಕ್ಷಣ ಗಂಡುಗಳು ಬರ್ತವೆ ಅಥವಾ ಗಂಡಿಗೆ ಹೆಣ್ಣುಗಳು ಬರ್ತಾ ಇರ್ತವೆ, ಅದೆಲ್ಲ ಓಕೆ. ಆದರೆ ಆಸೆ ನಾನು ಮಾಡ್ಕೋಬೇಕು ಅನ್ನೋದು. ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಅವಕಾಶಗಳನ್ನು ತೋರಿಸುತ್ತೆ ಹೊರತು ಅದು ಮದುವೆ ಮಾಡಿಸಲ್ಲ. ಜ್ಯೋತಿಷ್ಯ ಅಂತಂದರೆ ಬ್ರೋಕರ್ ಇದ್ದಂಗೆ.
ನೋಡಪ್ಪ ನಾನು ಹುಡುಗಿನ ತೋರಿಸ್ತೀನಿ, ಮಾಡ್ಕೊಳ್ಳೋದು ಬಿಡೋದು ನಿನ್ನ ಇಷ್ಟ, ನಿನಗೆ ಕೆಲಸ ಕೊಡಿಸ್ತೀನಿ, ಇಂಟರ್ವ್ಯೂ ಕೊಡಿಸ್ತೀನಿ, ನೀನು ಚೆನ್ನಾಗಿ ಮಾಡಿ ಸೇರ್ಕೊಳ್ಳೋದು ನಿನ್ನ ವಿಚಾರ. ಸೊ ಇವ್ರು ಯಾರ್ದೋ ಗೌರ್ಮೆಂಟ್ ಕೆಲಸ ಅಂತ ಇದ್ದಾರೆ. ಅಷ್ಟೊಂದು ಈ ಇದು ಜ್ಯೋತಿಷ್ಯದಲ್ಲೇ ಗೌರ್ಮೆಂಟ್ ಕೆಲಸ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಬದಲು ಒಂದು ಪ್ರಯತ್ನ ಪಟ್ಟು ಆದ್ರೆ ಸಿಗದೆ ಹೋಗಲಿ ಅಂತ ಹೇಳಿ ಆ ಗೌರ್ಮೆಂಟ್ ಕೆಲಸನ ತಗೊಂಬಂದು ಇಲ್ಲಿ ನಾವು ಜ್ಯೋತಿಷ್ಯನ ತರ್ಕಕ್ಕಿಟ್ಟರೆ ಯಾವುದೂ ಪರಿಪೂರ್ಣ ಇಲ್ಲ. ಇವತ್ತು ಕ್ಯಾನ್ಸರ್ಗೆ ಮೆಡಿಕಲ್ ಲೈನು ಏನಾರು ಕಂಡುಹಿಡಿದಿದೆಯಾ? ಇವತ್ತು ಕ್ಯಾನ್ಸರ್ಗೆ ಗುಣಪಡಿಸ್ತಕ್ಕಂಥ ಔಷಧಿ ಇದೆಯಾ? ಸಂಪೂರ್ಣವಾಗಿಲ್ಲ. 4ನೇ ಸ್ಟೇಜ್ಗೆ ಹೋದ್ರೆ ಎಲ್ಲಿದೆ? ಎಷ್ಟೋ ಕಾಯಿಲೆಗೆ ಇಲ್ಲವೇ ಇಲ್ಲ. ಏಡ್ಸ್ಗಿಲ್ಲ, ಇವತ್ತು ಕ್ಯಾನ್ಸರ್ಗಿಲ್ಲ, HPVಗಿಲ್ಲ, ಹರ್ಪಿಸ್ಗಿಲ್ಲ, ಯಾವುದಕ್ಕೂ ಇಲ್ಲ. ಸೊ ಮೆಡಿಕಲ್ ಇದನ್ನು ನಾವು ಹೇಳೋಕ್ಕಾಗತ್ತಾ ಅದಕ್ಕಿಲ್ಲ ಅಂತ? ನೀವೆಲ್ಲ ಮೆಡಿಕಲ್ ಎಲ್ಲ ಓದಿದ್ದೀರಾ, ಪೂರ್ತಿ ಮಾನವನ ತಲೆಯಿಂದ ಹಿಡಿದು ಪಾದದವರೆಗೂ ಎಲ್ಲ ಕಟ್ ಮಾಡಿ ಎಲ್ಲ ಒಳಗಡೆಲ್ಲ ನೋಡಿ ನೀವು ಅವ್ರಿಗೊಂದು ಔಷಧಿ ಕೊಡೋಕ್ಕಾಗಲಿಲ್ವ ಅಂತ ಕೇಳೋಕ್ಕಾಗತ್ತಾ? ಕೆಲವು ಬಿಯಾಂಡ್ ಹ್ಯೂಮನ್ ಟೆಂಡೆನ್ಸಿ ಆ್ಯಂಡ್ ಎಫರ್ಟ್ ಅಂತ ಕರೀತಾರೆ. ನಮ್ಮ ಕೈಲಾಗದೇ ಇರತಕ್ಕಂಥದ್ದು ಒಂದು ದೈವಶಕ್ತಿ ಅಥವಾ ಕೈಲಾಗದೇ ಇರತಕ್ಕಂಥ ದುಷ್ಟಶಕ್ತಿ ಇರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಅದನ್ನು ಎಲ್ಲನೂ ಕೂಡ ಹೀಗೇ ಆಗತ್ತೆ ಅಂತಂದರೆ ಅದು ದೇವ್ರು ಬಿಟ್ಟರೆ ಯಾವುದೂ ಇಲ್ಲ. ನಾವು ಅಧ್ಯಯನ ಮಾಡಿರ್ತಕ್ಕಂಥ ಗುರುಗಳು ಅಥವಾ ಅವರೆಲ್ಲ ದೇವರಿಗೆ ಹತ್ರದಲ್ಲಿರ್ತಕ್ಕಂಥವ್ರು ಅಂದರೆ ನಮ್ಮ ಪ್ರೊಫೆನ್ಸಿ ಅಂತ ನಾವೇನು ಕರಿತೀವಿ 80% ಇರುತ್ತೆ. ಇನ್ನು 20% ದೇವ್ರಿಗೆ ಬಿಟ್ಟಿದ್ದು. ಡಾಕ್ಟ್ರ್ ಏನು ಹೇಳ್ತಾರೆ? ಆಪ್ರೇಷನ್ ಮಾಡಿಬಿಡ್ತಾರೆ. ಆಚೆ ಬಂದು ಕೇಳ್ತಾರೆ ಏನಾಗುತ್ತೆ ಅಂತ. ನೋಡಮ್ಮ, ನಮ್ಮ ಕೆಲಸ ನಾವು ಮಾಡಿದ್ದೀವಿ, ಇನ್ನು ಮಿಕ್ಕಿದ್ದು ದೇವ್ರದ್ದು. ಅಂದರೆ ಅವ್ನು 80% ಕೆಲಸ ಮಾಡಿದ್ದಾನೆ, 20% ದೇವ್ರದ್ದು. ಇಷ್ಟೇ ಇಲ್ಲೂ ಕೂಡ ಲೆಕ್ಕ ಆಗೋದು. ಸೊ ಇದಕ್ಕೆ ನೀವು ತರ್ಕ ಮತ್ತು ಅದು ಇದು ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನೀನು ಇದೇ ಪ್ರಶ್ನೆ ಅವ್ರಿಗೆ ಕೇಳ್ಬೋದು. ನೀನು 10th ಓದಿಲ್ಲಪ್ಪ, 10th ಓದಿಲ್ಲ, 10th ನೀನು 100/100 ತೆಗೆದ್ಯಾ? ಅದೇ ಪುಸ್ತಕ, ಅದೇ ಜ್ಞಾನ, ನೀನೇ ಪರಿಪೂರ್ಣವಾಗಿ ಓದಿಲ್ಲ ಅಲ್ವಾ? ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ನೀನು ಯಾಕೆ ರ್ಯಾಂಕ್ ತೆಗೆದಿಲ್ಲ? ಹಂಗಾರೆ ಅದೇ ಸಬ್ಜೆಕ್ಟಲ್ಲಿದ್ದಾರೆ, ಅದೇ ಇದ್ದಾರೆ, ರ್ಯಾಂಕ್ ತೆಗೆದಿಲ್ಲ. ಸೊ ಹಾಗೆ ರ್ಯಾಂಕ್ ತೆಗೆದಿಲ್ಲ ಅಂತಂದರೆ ನೀನು 80% ಅಥವಾ 60% ತಗೊಂಡಿದ್ಯಾ ಅಂದರೆ ಇನ್ನು 40% ಎಲ್ಲೋಯ್ತು? ಅದೇ ಪುಸ್ತಕ ಕೊಟ್ಟಿದ್ದಾರೆ, ಅದೇ ಎಕ್ಸಾಮ್. ಅಂದರೆ ನಿಮ್ಮದು ಕೊಟ್ಟಿರ್ತಕ್ಕಂಥ ಕ್ವಶನ್ ಪೇಪರ್ ಏನಾದ್ರು ಬುಕ್ಕಿಂದ ಬೇರೆದು ಕೊಟ್ರಾ? 12th ಸ್ಟ್ಯಾಂಡರ್ಡ್ ಕೊಟ್ರಾ ಅಥವಾ ಡಿಗ್ರಿದು ಕೊಟ್ರಾ? ಇಲ್ವಲ್ಲ. ಆದರೂ ಕೂಡ ಅದರಲ್ಲೇ ಕೊಟ್ಟಿಲ್ಲ ಅಂದರೆ ನೀನು ಸಕ್ಸಸ್ ಆಗಿಲ್ಲ ಅಂದರೆ ನಿನ್ನ ಜ್ಞಾನ ಲಿಮಿಟೆಡಲ್ಲಿತ್ತು, ಅಪಾರವಾಗಿರಲಿಲ್ಲ. ಹಾಗಷ್ಟೇ, ಇನ್ನೇನು ಇಲ್ಲ ಲೆಕ್ಕ. ಓಕೆ ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ಕೂಡ ತುಂಬ ಸುಲಲಿತವಾಗಿ ಸರಳವಾಗಿ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಇದೇ ತಿಂಗಳು 20ನೇ ತಾರೀಕು 112ನೇ ಬ್ಯಾಚ್ ನಡೆಯುತ್ತೆ. ಆನ್ಲೈನ್ನ ಮೂಲಕ ಸ್ವತಃ ಗುರೂಜಿಯವರೇ, ದಿನೇಶ್ ಗುರೂಜಿಯವರೇ ನಿಮಗೆ ಕ್ಲಾಸಸ್ಸನ್ನು ಹೇಳ್ಕೊಡ್ತಾರೆ. ಇನ್ಯಾಕೆ ತಡ, ನೀವೀಗಲೇ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಜೊತೆಗೆ ಆನ್ಲೈನ್ ಕ್ಲಾಸಲ್ಲೂ ಕೂಡ ನೀವು ತರಬೇತಿಯನ್ನು ಪಡ್ಕೊಳ್ಬಹುದು. ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕ್ಲಾಸಸ್ ಕಾರ್ಯಾಗಾರ ನಡೆಯುತ್ತೆ, ಒಂದು VT ಇದೆ, ವಿಶೇಷವಾಗಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿಯವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಮತ್ಯಾಕೆ ತಡ? ನಕ್ಷತ್ರ ನಾಡಿ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಕಾರ್ಯಾಗಾರಕ್ಕೆ ನೀವು ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ಕೇವಲ 7 ದಿನಗಳಿರೋದು, ಅಂದರೆ ಬರೋ ಸೋಮವಾರದಿಂದ ಕ್ಲಾಸಸ್ ಕೂಡ ಶುರುವಾಗುತ್ತೆ. ಅದು ದಿನೇಶ್ ಗುರೂಜಿ ಅವರ ನೇತೃತ್ವದಲ್ಲೇ ಕ್ಲಾಸಸ್ ನಡೆಯೋದ್ರಿಂದ ನಿಮಗೆ ಯಾವುದೇ ಸಂಶಯಗಳಿದ್ರೂ ಕೂಡ ಪರಿಹಾರ ಮಾಡ್ಕೊಳ್ಬಹುದು. ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ನಮಸ್ತೆ. ಹಲೋ ಹಲೋ ಅಮ್ಮ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಲೀಲಾ ಅಂತ ಹೇಳಿ. ಸಮಸ್ಯೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಅಭ್ಯಾಸದ ಬಗ್ಗೆ ಕೇಳಬೇಕು. ಮಗನ ಹೆಸರು? ಡೇಟ್ ಆಫ್ ಬರ್ತ್ ಹೇಳಿ. ಮಗ ಯಾವಾಗ ಹುಟ್ಟಿರೋದು? ಡೇಟ್ ಆಫ್ ಬರ್ತ್ ಹೇಳಿ ಅಮ್ಮ. 4/6/2008. 4/6/2008. ಹುಟ್ಟಿದ ಸ್ಥಳ? ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ. ಸಾಯಂಕಾಲ 4:25. 4:25 ಸಂಜೆ. ಸಂಜೆ. ಓಕೆ. ಸಮಸ್ಯೆ ಏನಿದೆ ಅಮ್ಮ? ಇವಾಗ PUC ಸೆಕೆಂಡ್ ಇಯರ್ ಮುಗೀತ್ರಿ. ಒಂದು ಸೈನ್ಸ್ ಮಾಡಿದ್ದ. ಮುಂದೆ ಯಾವ ಲೈನ್ ಹೋಗ್ಬೇಕಿತ್ತು, ಯಾವ ಕೋರ್ಸ್ ತಗೊಳ್ಬೇಕು ಅಂತ ಗುರುಜಿ ಇದ್ದಾರೆ, ಮಾತಾಡಿ ಅಮ್ಮ. ಸರಿ. 4 ಜೂನ್ 2008 ಇದರ ಪ್ರಕಾರ ಈಗ ಸದ್ಯಕ್ಕೆ 2030 ರಾಹು ದಶೆ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ 10-2-7. ಸೈನ್ಸ್ ಅಂದರೆ ಇಂಜಿನಿಯರಿಂಗ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು, ಏನು ಟೆನ್ಷನ್ ಏನಿಲ್ಲ. CET ಬರೆಯೋಕ್ಕೆ ಹೇಳಿ ಎಲ್ಲ ಕರೆಕ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ MBA ಮಾಡೋ ಸಾಧ್ಯತೆ ಇದೆ. ಏನು ಮಾಡಿದ್ರು ಕೂಡ 10ನೇ ಮನೆ ಕಾಂಬಿನೇಷನ್ನು ರಾಹುನಲ್ಲಿ ಬಂದಾಗ MBA ಮಾಡ್ತಾರೆ. ಸೊ ನಿಮಗೆ ಕನ್ಫ್ಯೂಸ್ ಏನು ಅಂತ ನನಗೆ ಗೊತ್ತಿಲ್ಲ. ಈಗ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಜ್ಯೋತಿಷಿಗಳಿಗೆ ಇವ್ರದ್ದು ಏನು ತಲೆಯಲ್ಲಿರುತ್ತೋ ಗೊತ್ತಿಲ್ಲ, ಈ ತಾಯಿಂದಿರೋದು. ಆ ಮಗನ ತಲೆಯಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಆ ಮಗನ್ನಾರು ಕೇಳಿ ಇಂಥದ್ದು ಲೈನ್ಗೆ ಹೋಗಬೇಕು, ಇಂಥದ್ದಿದೆ ಅಂತ ಕೇಳೋವಂಥ ಪರಿಜ್ಞಾನ ನಮ್ಮ ಜನಗಳಿಗೆ ಇಲ್ಲವೇ ಇಲ್ಲ. ಸುಮ್ಮನೆ ನಮಗೆ ಒಂಥರ ಹಿಂಸೆಯ ವಿಚಾರ. ಅವ್ರು ಕೇಳಿ ಮಗ ಅಲ್ಲೇ ಇರ್ತಾನಲ್ಲ, ನಾನು ಒಬ್ಬರು ಗುರೂಜಿಗೆ ಫೋನ್ ಮಾಡ್ತಾಯಿದ್ದೀನಿ ಕಣ, TV ಕಾಲ್ ಮಾಡ್ತಾಯಿದ್ದೀನಿ, ನಿಂದು ಏನೇನು ಇಂಟ್ರೆಸ್ಟ್ ಇದೆ ಅದನ್ನು ನೋಡ್ಬೋದು. ಅವನಿಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಎಲೆಕ್ಟ್ರಾನಿಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಈಗ AML ಬಂದಿದೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ಇವೆಲ್ಲ ಅವ್ರು ಕೇಳಬೇಕು. ಮಗ ಮಲಗಿರ್ತಾನೆ, ಗೊತ್ತಿಲ್ಲದೆ ಇರ್ತಕ್ಕಂಥ ತಾಯಿ ಫೋನ್ ಮಾಡ್ತಾರೆ, ನಾವು ಗೊತ್ತಿರೋರು ಏನು ಹೇಳಬೇಕು ಗೊತ್ತಾಗಲ್ಲ. ಇದೇ ನಮ್ಮ ಧರ್ಮದ ಪರಿಸ್ಥಿತಿ, ದರಿದ್ರ ಪರಿಸ್ಥಿತಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ ಹಲವು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂಥವರನ್ನ ಅಥವಾ ಕೆಲವೊಂದಷ್ಟು ಸಾಧಕರನ್ನ ಗುರುತಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ, ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಭೇಟಿ ಇದೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಬಂಧುಗಳೇ, ನಿಮ್ಮ ಸೇವೆ ಸಾಧನೆಯನ್ನ ಗುರುತಿಸುತ್ತಿದೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್. ಕ್ಷೇತ್ರ ಯಾವುದೇ ಆಗಿರಲಿ,
ನಿಮ್ಮ ಸೇವೆ ಸಾಧನೆಗೆ ಮಾನದಂಡ. ಜಾತಿ ಧರ್ಮ ಮೀರಿ ಸೇವಕರು ಸಾಧಕರನ್ನು ಗುರುತಿಸಿ ನಾವು ಗೌರವಿಸುತ್ತೇವೆ. ನೀವು ಸಾಧಕರೇ? ನಿಮ್ಮ ಸುತ್ತಮುತ್ತ ಸಾಧಕರಿದ್ದಾರೆಯೇ? ಹಾಗಿದ್ದರೆ ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಅಥವಾ ನಿಮ್ಮವರ ಸೇವೆ ಸಾಧನೆಯ ವಿವರವನ್ನ ನಮಗೆ ಕಳುಹಿಸಿ. ನಿಮ್ಮ ಸಾಧನೆ ವಿವರವನ್ನ 7019721909 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕರ್ನಾಟಕ ನ್ಯೂಸ್ ಬೀಟ್ digital@gmail.comಗೆ ಇಮೇಲ್ ಕಳುಹಿಸಿಕೊಡಿ. ವೀಕ್ಷಕರೇ, ಇಷ್ಟು ಹೊತ್ತು ನಿಮ್ಮ ಜ್ಯೋತಿಷ್ಯ ಅಥವಾ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು, ಕ್ಲಾಸಸ್ ಇದೇ ತಿಂಗಳ 20ನೇ ತಾರೀಕಿಗೆ ಶುರುವಾಗುತ್ತೆ. 15 ದಿನಗಳ ಕಾರ್ಯಾಗಾರ ಇದು. ಇನ್ನು 7 ದಿನಗಳು ಬಾಕಿ ಇರೋದ್ರಿಂದ ಈಗಲೇ ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ವತಃ ಖುದ್ದಾಗಿ ದಿನೇಶ್ ಗುರೂಜಿಯವರೇ ನಿಮಗೆ ಕ್ಲಾಸಸ್ ಅನ್ನ ಕೆಲವೊಂದಷ್ಟು ಪ್ರಶ್ನೆಗಳಿಗೆ, ಯಾವ ರೀತಿ ಜೀವನದಲ್ಲಿ ಬರುವಂತ ಪದೇ ಬರುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬಹುದು, ಎಲ್ಲವನ್ನ ಸಮಗ್ರವಾಗಿ ತಿಳಿಸ್ಕೊಡ್ತಾರೆ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಕೆಲವೊಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಹೇಳಿಕೊಟ್ರಿ. ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮ ಮುಂದಿನ ಸೋಮವಾರ ನಮ್ಮ ತರಗತಿ ಸ್ಟಾರ್ಟ್ ಆಗುತ್ತೆ. 112ನೇ ಬ್ಯಾಚು. ಜ್ಯೋತಿಷ್ಯ ಕಲೀರಿ. ಕಲಿತಾಗ ಅದರಲ್ಲಿರ್ತಕ್ಕಂಥ ಒಂದು ಮಹತ್ವ ನಿಮ್ಗೆ ಗೊತ್ತಾಗುತ್ತೆ. ಏನು ಬೇಕಾದ್ರೂ ಕಲಿಬೋದು, ಆದರೆ ಜ್ಯೋತಿಷ್ಯ ಅನ್ನೋದು ಒಂದು ಅದೃಷ್ಟ ನಿಮಗಿದ್ದಂಗೆ, ಅದು ದೈವ ಪ್ರೇರಣೆ ಆಗಿರಬೇಕು. ಸೊ ಗುರುಗಳು ಕರಿತಾ ಇದ್ದಾರೆ, ನಿಮ್ಮ ಮನಸ್ಸಿಗೆ ಬಂದಿದೆ, ನಿಮ್ಮ ಒಂದು ಕಿವಿಗೆ ಬಿದ್ದಿದೆ, ಒಂದು ಮನಸ್ಸು ಬಂದಿದೆ, ಏನೋ ಕಲ್ತ್ಬಿಡೋಣ, ಅದು ಏನಿದೆ ನೋಡೇ ಬಿಡೋಣ ಅಂತಕ್ಕಂಥವ್ರು ಬಿಟ್ಟರೆ ನಿಮ್ಮ ಅದೃಷ್ಟ ಕಳ್ಕೊಂಡಂಗೆ. ಅದೃಷ್ಟ ತಿಳ್ಕೊಬೇಕಾ, ಮನೆ ಮಂದಿಯೆಲ್ಲ ಸೇರಿ ಕಲೀರಿ. ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಕೂಡ, ಮನೆ ಮಂದಿಯೆಲ್ಲ ಸೇರಿ ಕಲಿಬೋದು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರು, ಇದಾಗಿತ್ತು ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ನಾನು ಇದಕ್ಕೆ ಬಂದಿದ್ದು ತುಂಬ ನನಗೆ ಹೆಲ್ಪ್ಫುಲ್ ಆಗಿದೆ. ಮತ್ತು ಜೊತೆಗೆ 4 ವರ್ಷ ಆಯಿತು ನಕ್ಷತ್ರ ನಾಡಿಗೆ ಬಂದು. ಗುರುಜಿ ತುಂಬ ಅಕ್ಯುರೇಟಾಗಿ, ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ತುಂಬ ಪ್ರಿಡಿಕ್ಷನ್ ಪರ್ಟಿಕ್ಯುಲರಾಗಿ ಇಂಥ ಇದು ಅಂತಂದ್ರೆ ಅದೇ ಥರನೇ ಪ್ರಿಡಿಕ್ಷನ್ ಇದಾಗ್ತಾ ಇದೆ. ಮತ್ತು ಆ್ಯಪು ಇವಾಗ ಚೆನ್ನಾಗಿ ಇನ್ನೂ ಪರ್ಟಿಕ್ಯುಲರಾಗಿ ಹೇಳೋ ಥರ ತುಂಬ ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ.